ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ವೀಕ್ಷಕರೇ. ಈ ಒಂದು ಕಾಲದಲ್ಲಿ ಅಂತೂ ನೋಡಿ, ಬಿಳಿ ಕೂದಲು ಸಮಸ್ಯೆ ಅಂತೂ ಜಾಸ್ತಿ ಪ್ರಮಾಣದಲ್ಲಿ ಆಗಿಬಿಟ್ಟಿದೆ. ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಪ್ರತಿಯೊಂದು ಜನರಲ್ಲಿ ಈ ಒಂದು ಸಮಸ್ಯೆಯನ್ನು ಕಾಮನ್ವಾಗಿ ನಾವು ಕಾಣ್ತಾ ಇರ್ಬೋದು. ಯಾಕಂದರೆ ನಾವು ಅತಿ ಪ್ರಮಾಣದಲ್ಲಿ ಕೆಮಿಕಲ್ನ ಬಳಕೆ ಮಾಡ್ತಾ ಇದ್ದೀವಿ ನಮ್ಮ ಜೀವನದಲ್ಲಿ. ಇಂಟರ್ನಲ್ಲಿ ತಿನ್ನೋದಲ್ಲಿ ಅಥವಾ ಹೇರ್ ಡೈ ಬಳಸೋದಲ್ಲಿ ಪ್ರತಿಯೊಂದು ವಸ್ತುದಲ್ಲಿ ಇವತ್ತು ಕೆಮಿಕಲ್ ಇದೆ. ಆದರೆ ಇವತ್ತು ಒಂದು ವಾಟರ್ ಪ್ರೂಫ್ ಹೇರ್ ಡೈನ ತೊಗೊಂಡು ಬಂದಿದ್ದೀನಿ. ಖಂಡಿತವಾಗ್ಲೂ ವೀಕ್ಷಕರೇ, ಇದನ್ನು ಹಚ್ಕೊಂಡು ನೋಡ್ರಿ, ನೀವು ಎಷ್ಟೇ ತಲೆ ಸ್ನಾನ ಮಾಡಿದ್ರೂ ಕೂಡ ನಿಮ್ಮ ಕಲರ್ ಹೋಗೋದಿಲ್ಲ. ಇಲ್ಲಿ ಅದಕ್ಕೋಸ್ಕರ ನೋಡಿ, ನಾನಿಲ್ಲಿ ತೊಗೊಂಡಿರೋವಂಥದ್ದು ತುಳಸಿ ಎಲೆಗಳು ವೀಕ್ಷಕರೇ. ನಿಮ್ಮೆಲ್ಲರಿಗೂ ಗೊತ್ತಿದೆ ತುಳಸಿ ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದಂತ. ತುಳಸಿ ಅಂತೂ ನಮ್ಮ ಮನೆಯಲ್ಲಿ ಇದ್ದೇ ಇರುತ್ತೆ. ಜೊತೆಗೆ ಇಲ್ಲಿ ನಾನು ಫ್ರೆಶ್ಗಿರುವಂಥ ಕರಿಬೇವನ್ನು ಕೂಡ ತೊಗೊಂಡಿದ್ದೀನಿ. ಈ ಎಲ್ಲ ನನ್ನ ಗಿಡ ಹಚ್ಚಿರೋದು ಅಂಥದ್ದು ವೀಕ್ಷಕರೇ, ಅಲ್ಲಿಂದ ಇವಾಗ ತೊಗೊಂಡು ಬಂದಿರೋವಂಥದ್ದು. ಆಮೇಲೆ ಮತ್ತೊಂದು ಪವರ್ಫುಲ್ ಆದ ಇಂಗ್ರೀಡಿಯೆಂಟ್ ಅದು ಬಂದು ವೀಕ್ಷಕರೇ, ಇಲ್ಲಿ ನಾನು ಒಂದು 4 ಬಾದಾಮಿನ ತೊಗೊಂಡಿದ್ದೀನಿ. ನಿಮ್ಮೆಲ್ಲರಿಗೆ ಗೊತ್ತಿದೆ, ಬಾದಾಮು ಹಾಗೂ ಬಾದಾಮಿ ಎಣ್ಣೆ ನಮ್ಮ ಕೂದಲ ಆರೈಕೆ ಭಾಳಷ್ಟು ಚೆನ್ನಾಗಿದೆ. ಆದರೆ ಇದನ್ನು ಹೀಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಹಾಗೂ ಜಾಸ್ತಿ ಟೈಮ್ ಕೂಡ ತಗೊಳುತ್ತೆ, ಗ್ಯಾಸ್ ಕೂಡ ವೇಸ್ಟ್ ಆಗುತ್ತೆ. ಸೊ ಇದನ್ನು ಸ್ವಲ್ಪ ಈ ಥರ ದರದರಿಯಾಗಿ ಮಾಡಿಕೊಂಡ್ರೆ ನಮಗೆ ಜಾಸ್ತಿ ಟೈಮ್ ಕೂಡ ಹಿಡ್ಕೊಳ್ಳೋದಿಲ್ಲ, ಹಾಗೂ ಗ್ಯಾಸ್ ಕೂಡ ವೇಸ್ಟ್ ಆಗೋದಿಲ್ಲ ವೀಕ್ಷಕರೇ. ನಾವು ಎಷ್ಟಾದರೂ ಗೃಹಿಣಿ ಸ್ವಲ್ಪ ಸೇವಿಂಗ್ ಅಂತೂ ಮಾಡೇ ಮಾಡ್ತೀವಿ. ಇವಾಗ ನೋಡಿ, ಅದನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ. 3 ಸಹ ಚೆನ್ನಾಗಿ ಸೇರಿಸ್ಕೊಂಡಿದ್ದೀನಿ. ಇದರಲ್ಲಿ ಇನ್ನೊಂದು ಪವರ್ಫುಲ್ ಆದಂಥ ಇಂಗ್ರೀಡಿಯೆಂಟ್ನ ಬಳಸ್ತಾ ಇದ್ದೀನಿ. ಅದು ಏನಂತ ಕೇಳಿದರೆ ವೀಕ್ಷಕರೇ, ಇಲ್ಲಿ ನಾನು ತೊಗೊಂಡಿರೋವಂಥದ್ದು ಕಲ್ಲೊಂಜಿ ಪುಡಿ. ಕಲ್ಲೊಂಜಿ ಪುಡಿ ನಿಮಗೆ ಆನ್ಲೈನ್ ಸಿಗ್ಬೋದು, ಇಲ್ಲಾಂದರೆ ಯಾವುದೇ ಒಂದು ಕಿರಾಣಿ ಅಂಗಡಿಯಲ್ಲಿ ಇದನ್ನು ನೀವು ಪರ್ಚೇಸ್ ಮಾಡ್ಕೊಳ್ಬೋದು ವೀಕ್ಷಕರೇ. ಇದು ನಮ್ಮ ಕೂದಲು ಆರೈಕೆಗೆ ಭಾಳಷ್ಟು ಪವರ್ಫುಲ್ಲಾಗಿ ಕೆಲಸವನ್ನು ಮಾಡುತ್ತೆ. ನೆಕ್ಸ್ಟ್ ಇಲ್ಲಿ ಒಂದು ಕಬ್ಬಿಣದ ಬಾಳೆಗೆಣ್ಣೆ ಇಟ್ಟಿದ್ದೀನಿ ನಾನು ಗ್ಯಾಸ್ ಮೇಲೆ ಬಿಸಿಯಾಗೋಕ್ಕೆ. ಅದರಲ್ಲಿ ಇವಾಗ ತುಳಸಿ ಎಲೆಗಳು, ಕರಿಬೇವು ಹಾಗೂ ಕಲ್ಲೊಂಜಿ, ಬಾದಾಮಿ ಎಲ್ಲವನ್ನು ಕೂಡ ಚೆನ್ನಾಗಿ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊತ ಪೂರ್ತಿಯಾಗಿ ಡ್ರೈ ರೋಸ್ಟ್, ಅಂದರೆ ಈ ಎಲ್ಲ ಪದಾರ್ಥಗಳು ಕಪ್ಪು ಬಣ್ಣಕ್ಕೆ ತಿರುಗೋವರೆಗೂ ಇದನ್ನು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಇದೇ ಥರ ಹುರ್ಕೊಳ್ಬೇಕು ವೀಕ್ಷಕರೇ. ಎಷ್ಟು ಪವರ್ಫುಲ್ಲಾಗಿ ಈ ಒಂದು ರೆಮಿಡಿ ನಿಮ್ಮ ಕೂದಲ ಮೇಲೆ ಕಾರ್ಯ ಮಾಡುತ್ತೆ ಅಂದರೆ ಹೇಳೋದಕ್ಕೆ ಆಗೋಲ್ಲ. ಇಲ್ಲಿ ನಾನು ನಿಮಗೆ ಕೂಡ ಕೊಡ್ತೀನಿ. ಇದನ್ನು ನೀವು ಅಪ್ಲೈ ಮಾಡ್ಕೊಂಡಿದ್ಮೇಲೆ ನೀವು ಎಷ್ಟು ಸಲ ಕೂಡ ತಲೆ ಸ್ನಾನ ಮಾಡಿದರೂ ಕೂಡ ಇದನ್ನು ತೆಗೆದು ಹಾಕೋಕ್ಕೆ ಆಗೋದಿಲ್ಲ. ಅಷ್ಟೊಂದು ಪವರ್ಫುಲ್ ಆಗಿರೋ ಇದು ನಮ್ಮ ಕೂದಲಿಗೆ ಅಂಟುಕೊಳ್ಳುತ್ತೆ ವೀಕ್ಷಕರೇ. ಇಲ್ಲಿ ನೋಡಿ, ಇವಾಗ ಚೆನ್ನಾಗಿ ಸ್ವಲ್ಪ ಡ್ರೈ ಆಗಿಬಿಟ್ಟಿದೆ. ಇದು ಇನ್ನು ಪೂರ್ತಿ ಕಪ್ಪು ಬಣ್ಣಕ್ಕೆ ತಿರುಗೋವರೆಗೂ ಇದನ್ನು ನಾವು ರೋಸ್ಟ್ ಮಾಡ್ಕೊಳ್ಬೇಕು ವೀಕ್ಷಕರೇ. ನೋಡಿ, ಕೆಮಿಕಲ್ ಡೈ ಬಳಸೋದ್ರಿಂದ ನಮ್ಮ ಕೂದಲು ಆರೈಕೆ ಹಾಳಾಗುತ್ತೆ. ನಾವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಪೂರ್ತಿ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕು ವೀಕ್ಷಕರೇ. ಇಲ್ಲಿ ನೋಡಿ, ಚೆನ್ನಾಗಿ ಇವಾಗ ಸ್ವಲ್ಪ ಮಟ್ಟಿಗೆ ಕಪ್ಪು ಬಣ್ಣಕ್ಕೆ ತಿರುಗೋಕ್ಕೆ ಸ್ಟಾರ್ಟ್ ಆಗಿದೆ. ಇದನ್ನು ನೀವು ಪುಡಿ ಮಾಡಿಕೊಂಡು ಎಷ್ಟು ದಿನ ಬೇಕಾದರೂ ಇದನ್ನು ನೀವು ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಳ್ಬೋದು. ಯಾಕಂದರೆ ಇದನ್ನು ಡ್ರೈ ಪೌಡರ್ ಮಾಡ್ಕೊಳ್ಬೇಕಾಗುತ್ತೆ ನಮಗೆ ರೆಮಿಡಿ ಮಾಡೋಕ್ಕೆ. ಸೊ ಈ ಒಂದು ಪುಡಿನ ನೀವು ಎಷ್ಟು ದಿನ ಬೇಕಾದರೂ ಇದನ್ನು ರೆಡಿ ಮಾಡ್ಕೊಂಡು ಜಾಸ್ತಿ ಪ್ರಮಾಣದಲ್ಲಿ ರೆಡಿ ಮಾಡ್ಕೊಂಡು ಇಟ್ಬಿಟ್ರೆ, ನಿಮಗೆ ಯಾವಾಗ ಎಮರ್ಜೆನ್ಸಿ ಎಲ್ಲಾದರೂ ಹೋಗಬೇಕಾಗಿದೆ, ಯಾವುದಾದ್ರೂ ಫಂಕ್ಷನ್ ಇದೆ ಅಂದಾಗ ಇದನ್ನು ಜಸ್ಟ್ ಮಿಕ್ಸ್ ಮಾಡಿಕೊಂಡು ನೀವು ಅಪ್ಲೈ ಮಾಡ್ಕೊಳ್ಬೋದು. ಇವಾಗ ನೋಡಿ, ಇದನ್ನು ತಣ್ಣಗಾಗಕ್ಕೆ ಇಟ್ಟಿದ್ದೆ 5 ನಿಮಿಷ, ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು. ಇವಾಗ ಇದು ಪೂರ್ತಿಯಾಗಿ ತಣ್ಣಗಾಗಿದೆ ವೀಕ್ಷಕರೇ. ಇವಾಗ ಇದಕ್ಕೆ ಮಿಕ್ಸಿ ಬೌಲ್ಗೆ ಹಾಕ್ಕೊಂಡು ಫೈನ್ ಇರುವಂಥ ಪೂರ್ತಿ ಎಷ್ಟಾಗುತ್ತೆ ಅಷ್ಟು ಪುಡಿ ಮಾಡ್ಕೊಂಡು ಬರಬೇಕು ವೀಕ್ಷಕರೇ. ಸೊ ಇವಾಗ ನೋಡಿ, ಈ ಥರ ನಾನು ಪೇಪರ್ ಹಚ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಕೂಡ ಈ ಒಂದು ಪುಡಿಗೆ ಆ ಒಂದು ಮುಚ್ಚೊಳಗೆ ಅಂದರೆ ಲೆಡ್ಗೆ ಅಂಟ್ಕೊಳ್ಳೋದಿಲ್ಲ, ಹಾಗೂ ವೇಸ್ಟ್ ಕೂಡ ಆಗೋದಿಲ್ಲ. ಇಲ್ಲಿ ನೋಡಿ, ನಾನು ನಿಮಗೆ ತೋರಿಸ್ತಾ ಇರೋಂಥದ್ದು ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಕಲರ್ಗೆ ರೆಡಿ ಆಗಿರುವಂಥದ್ದು. ನೋಡಿ ಎಷ್ಟು ಕೈಯಿಂದ ಜಸ್ಟ್ ಪೌಡರ್ನ ಹಚ್ಕೊಂಡ್ರೆ ಕೂಡ ಎಷ್ಟು ಕಪ್ಪಾಗಿ ಆಗ್ತಾಯಿದೆ ಅಂತ. ಆದರೆ ಇದಕ್ಕೆ ಹೇಗೆ ಅಪ್ಲೈ ಮಾಡ್ಕೊಳ್ಳೋದಂತ ವೀಕ್ಷಕರೇ ಇಲ್ಲಿ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ನಾನೊಂದು ಬೌಲನ್ನು ತೊಗೊಂಡಿದ್ದೀನಿ. ಅದರಲ್ಲಿ 1-2 ಸ್ಪೂನಷ್ಟು ಈ ಒಂದು ರೆಡಿ ಮಾಡಿ ಇಟ್ಕೊಂಡಿರುವಂಥ ಪುಡಿನ ಹಾಕೋತಾ ಇದ್ದೀನಿ. ಈ ಒಂದು ಪುಡಿನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ, ಯಾಕಂದರೆ ಇದು ಸ್ವಲ್ಪ ಗಟ್ಟಾಗಿದೆ, ಯಾಕಂದರೆ ಆಲ್ರೆಡಿ ಇದರ ಬಾದಾಮಿ ಹಾಕಿದ್ದೀವಲ್ವ. ಇವಾಗ ವೀಕ್ಷಕರೇ, ಇದರಲ್ಲಿ ನಾನು ಸಾಸಿವೆ ಎಣ್ಣೆನ ಹಾಕಿ ರೆಡಿ ಮಾಡ್ಕೊತಾ ಇದ್ದೀನಿ. ಸಾಸಿವೆ ಎಣ್ಣೆ ಅಂತೂ ನಮ್ಮ ಕೂದಲು ಆರೈಕೆಗೆ ಎಷ್ಟು ಚೆನ್ನಾಗಿದೆ ಅಂತ ನಿಮ್ಗೆ ಗೊತ್ತಿದೆ. ಹಾಗೂ ಈ ಒಂದು ಚಳಿಗಾಲದಲ್ಲಿ ಸಾಸಿವೆ ಎಣ್ಣೆನ ಹಚ್ಕೊಳ್ಳೋದ್ರಿಂದ ನಮ್ಮ ತಲೆ
ಉಷ್ಣ ಇರುತ್ತೆ ಹಾಗೂ ಶೀತ ಆಗೋದು ಚಾನ್ಸಸ್ ಕಡಿಮೆ ಇರುತ್ತವೆ. ಹಾಗಾಗಿ ನೋಡಿ ಇಲ್ಲಿ ನಾನು ಸಾಸಿವೆ ಎಣ್ಣೆ ಹಾಕ್ತಾ ಇದ್ದೀನಿ. ನೀವು ಬೇಕಾದರೆ ಕೊಬ್ಬರಿ ಎಣ್ಣೆ ಕೂಡ ಇಲ್ಲಿ ಹಾಕ್ಕೊಳ್ಬೋದು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ವೀಕ್ಷಕರೇ. ಯಾವ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನಾವು ಡಾಯನ್ನ ಪ್ರಿಪೇರ್ ಮಾಡ್ಕೊತೀವಲ್ವ ಆ ಒಂದು ಹದದಲ್ಲಿ ಇದನ್ನು ಪ್ರಿಪೇರ್ ಮಾಡ್ಕೊಳ್ಬೇಕು. ಇವಾಗ ನೋಡಿ ಇದನ್ನು ನಿಮಗೆ ಎಲ್ಲೆಲ್ಲಿ ಬಿಳಿ ಕೂದಲು ಸಮಸ್ಯೆ ಇದೆಯಲ್ಲ ಅಲ್ಲಿ ನೋಡಿ ಚೆನ್ನಾಗಿ ಈ ಥರ ಹಚ್ಕೊಳ್ಬೇಕು. ಹಚ್ಕೊಂಡು ನೀವು ತಲೆ ಸ್ನಾನ ಮಾಡುವಂಥ ಅವಶ್ಯಕತೆನೇ ಇಲ್ಲ. ಆದರೂ ಮಾಡಿದ್ರೂ ಕೂಡ ಇದು ನಿಮ್ಮ ತಲೆಯಿಂದ ಹೋಗೋದೇ ಇಲ್ಲ. ಯಾಕಂದರೆ ಇದು ವಾಟರ್ ಪ್ರೂಫ್ ಆಗಿರೋವಂಥ ರೆಮಿಡಿ ಇದೆ. ನಾನಿಲ್ಲಿ ನಿಮಗೆ ಕೂಡ ಕೊಡ್ತೀನಿ ನೋಡಿ. ಇಲ್ಲಿ ನಾನು ಇವಾಗ ಈ ಒಂದು ಆಯಿನ ಕೈಗೆ ಹಚ್ಕೊಂಡಿದ್ದೀನಿ. ಇವಾಗ ನೋಡಿ ನಾನು ಇದನ್ನು ನೀರು ಹಾಕಿ ತೊಳಿತಾ ಇದ್ದೀನಿ. ಅಂದರೆ ಕೂಡ ಇದು ಸ್ವಲ್ಪ ಕೂಡ ಹೋಗೋದೇ ಇಲ್ಲ. ಇಲ್ಲಿ ನೋಡ್ಕೊಳ್ಳಿ ನಿಮ್ಮ ಕಣ್ಣಾರೆ. ಇದನ್ನು ನೋಡಿ ನೀವು ಅನ್ಕೋಬೋದು ಎಷ್ಟು ಪವರ್ಫುಲ್ ಆದಂಥ ರೆಮಿಡಿ ಇದೆ ಅಂತ. ಸೊ ನೋಡಿ ಈ ಥರ ನಾನು ಒರೆಸ್ತಾ ಇದ್ದೀನಿ, ತೊಳಿತಾ ಇದ್ದೀನಿ ಅಂದರೂ ಸಹ ಅದು ಹೋಗ್ತಾನೇ ಇಲ್ಲ ವೀಕ್ಷಕರೇ. ಸೊ ಎಷ್ಟು ಒಳ್ಳೆಯದಾದಂಥ ರೆಮಿಡಿ ಇದೆ ಅಂತ ನೀವೇ ಇಲ್ಲಿ ನೋಡ್ಕೊಂಡಿದ್ದೀರ. ಖಂಡಿತವಾಗ್ಲೂ ಇದನ್ನು ನೀವು ಟ್ರೈ ಮಾಡ್ಕೊಂಡು ಬಿಟ್ಟರೆ ನಿಮಗೆ ಇರುವಂಥ ಬಿಳಿ ಕೂದಲು ಸಮಸ್ಯೆ ಕಡಿಮೆ ಆಗುತ್ತೆ. ಮತ್ತೆ ಯಾವತ್ತೂ ಕೂಡ ನೀವು ಕೆಮಿಕಲ್ ಬಳಸೋಕ್ಕೆ ಹೋಗೋದಿಲ್ಲ. ವಿಡಿಯೋ ಇಷ್ಟ ಆದರೆ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್. ಧನ್ಯವಾದಗಳು ವೀಕ್ಷಕರೇ.